ಹಾಯ್ ಗಾಯ್ಸ್, ನೋಡಿ ಕುಮಾರ ಪರ್ವತ ಹತ್ತುತ್ತಾ ಇದೀವಿ. ಇನ್ನು ಈಗ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಟ್ರೆಕ್ ಸ್ಟಾರ್ಟ್ ಮಾಡಿದೀವಿ ನೋಡಿ, ಅದೇ ಎಂಟ್ರಿ ಪಾಯಿಂಟು. ಜಸ್ಟ್ ಇಷ್ಟು ದೂರ ನಡೆದಿದ್ದೀವಿ. ಇನ್ನ ಇದೆ, ಇನ್ನು 7 ಕಿಲೋಮೀಟರ್ ಎಷ್ಟು ಟ್ರೆಕ್ಕಿಂಗು. 7 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಮಾಡೋಣ ಬನ್ನಿ, ಇನ್ನೂ ಇದೆ ಆಯ್ತದು, ತೋರಿಸ್ತೀವಿ ಬನ್ನಿ ಕುಮಾರ ಪರ್ವತ. ಗೈಸ್, ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಬಂದ್ವಿ ಆಫೀಸ್ ಹತ್ರ. ನೀನು ಇಯರು ಒಂದು 300 ಮೀಟರ್ಸ್ ಇರ್ಬೋದು ಮೋಸ್ಟ್ಲಿ. ನೋಡಿ, ಪುಷ್ಪಗಿರಿ ವನ್ಯಧಾಮ ಸ್ವಾಗತ. ನೀನು ಬಂದ್ವಿ ನೋಡಿ ಗಾಯ್ಸ್. ಇನ್ನೇನು ಚೆಕ್ ಪೋಸ್ಟ್ ಹತ್ರ ಬಂದಿನಿ. ಇಯರು ನೋಡಿ, ಅಲ್ಲಿ ಕಾಣಿಸಿದ್ದಿಲ್ಲ, ಅದೇ ಚೆಕ್ ಪೋಸ್ಟು, ಫಾರೆಸ್ಟ್ ಚೆಕ್ ಪೋಸ್ಟು. ಹಾಯ್ ಗೈಸ್, ಈಗ ಫಾರೆಸ್ಟ್ ಆಫೀಸಲ್ಲಿ ಆ ಪ್ಲಾಸ್ಟಿಕ್ ಎಲ್ಲ ಇಸ್ಕೊಂಡ್ರು. ಪ್ಲಾಸ್ಟಿಕ್ ಎಲ್ಲ ಇಸ್ಕೊಂಡು ನಮ್ದು ಒಂದು 3 ಇದ್ದು, ಅಭಿದೊಂದು 9 ಇತ್ತು. ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆ ಪ್ಲಾಸ್ಟಿಕ್ ಮತ್ತೆ ರಿಟರ್ನ್ ಮಾಡಬೇಕು. ಇನ್ನು ಬಿಸ್ಕೆಟ್ ತಗೊಂಡ್ಬಂದ್ರು ಆ ಬಿಸ್ಕೆಟ್ ಎಲ್ಲ ಅರ್ದಿ ಕವರ್ ಒಳಗಡೆ ಹಾಕೊಂಡು ಅವ್ರು ಪೇಪರ್ ಕವರ್ ಕೊಡ್ತಾರೆ. ಪೇಪರ್ ಕವರ್ ಹಾಕೊಂಡು ಹೋಗ್ಬೇಕು. 200 ರೂಪಾಯಿ ಡೆಪಾಸಿಟ್ ಮಾಡ್ಕೊತಾರೆ. ಅದಕ್ಕೆ ಏನಾದರೂ ಪ್ಲಾಸ್ಟಿಕ್ ಬಿಟ್ಕೊಂಡಿದ್ದೀವಿ ಏನೋ ಅಂದರೆ 200 ರೂಪಾಯಿ ನಮ್ಮ ಮನೆಸ್ಸು ಆ ಥರ. ಬಟ್ ಏನಂದರೆ ಕಾಡಲ್ಲಿ ಒಂದು ಪ್ಲಾಸ್ಟಿಕ್ ಬಿಡಬೇಡ್ರಿ, ನೀವು ಬಂದ್ರು ಜವಾಬ್ದಾರಿಯಿಂದ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಇನ್ನೂ ಮುಂದೆ ಚೆನ್ನಾಗಿದೆ ಅಂತೆ. ಈ ಥರ ಎಲ್ಲ ಹೋಗ್ಬೇಕಾಗುತ್ತೆ ನೋಡಿ. ಇದೆ ಲೊಕೇಶನ್ನು ನೋಡಿ. ನೋಡಿ ಯಾವ ಥರ ಇದೆ. ಇನ್ನು ಹೋಗ್ಬೇಕು, ಇನ್ನು ತುಂಬ ಇದೆ. ಇನ್ನು ಜಸ್ಟ್ ಇದು ಸ್ಟಾರ್ಟಿಂಗು. ಪಾತ್ ನೋಡಿ ಹೇಗಿದೆ ದಾರಿ. ಬಟ್ ಮನೆ ಕುತ್ಕೊಳ್ಳೋಕ್ಕಿಂತ ಈ ಥರ ಬಂದು ರಿಲ್ಯಾಕ್ಸೇಷನ್ ಒಂಥರ ಫೀಲು, ಅದರ ಫೀಲೇ ಬೇರೆ. ಓಕೆ, ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಯಾವ ಥರ ಇದೆ ಹತ್ತದು. ತುಂಬ ಕಷ್ಟ ಇದೆ ಹತ್ತದು. ಒನ್ ಆಫ್ ದಿ ಡಿಫಿಕಲ್ಟ್ ಟ್ರೆಕ್ ಇನ್ ಕರ್ನಾಟಕ ಅಂತ ಹೇಳಿದ್ರು ಸುಳ್ಳಾಗಲ್ಲ. ತುಂಬ ಇದೆ. ಬಟ್ ಕೆಲವರು ಹೇಳ್ತಾರೆ ಡಿಫಿಕಲ್ಟ್ ಆಗಂತ ಅಭಿಯಂತರು. ಬಟ್ ಅದ್ಫಲ ಗೊತ್ತಾಗೋದು ಏನು ಅಂತ ಹೇಳ್ಬಿಟ್ಟು. ನೋಡಿ ಗಾಯ್ಸ್, ಈ ಥರ ಚಿಕ್ಕ ಚಿಕ್ಕ ಫಾಲ್ಸ್ಗಳು ತುಂಬ ಇರ್ತವೆ. ತುಂಬ ಫಾಲ್ಸ್ ಸಿಗ್ತವೆ. ಆರಾಮ ಬೇಕಾದ್ರೆ ಇಲ್ಲಿ ನೀರು ಕುಟ್ಕೊಳ್ಬೇಕಾರೆ, ಆರಾಮ ಹೋಗ್ಬೇಕಾರೆ ಈ ಥರ ಆರಾಮ ಫಾಲ್ಸ್ಗಳು ಸಿಗ್ತವೆ ಬೇಕಾರೆ. ನೋಡಿ ಗಾಯ್ಸ್, ಹತ್ತಿನ್ನು ಜಸ್ಟ್ ಒಂದು 3 ಎಷ್ಟು ಕಿಲೋಮೀಟರ್ ಇದೆ? ಒಂದು 5 3 3-4 ಕಿಲೋಮೀಟರ್ಗೆ ಮೈಯಾಗಿರೋ ನೀರೆಲ್ಲ ಕಿತ್ಕೊಂಡ್ ಬರ್ತಾ ಇದ್ದಾವೆ. ನಾವು ಬಟ್ಟೆ ಬಿಜಕ ಮಾಡ್ತಾ ಇದ್ದಾನೆ. ನೋಡಿ ಗಾಯ್ಸ್, ಈ ಥರ ಎಲ್ಲ ಸಿಗ್ತಾ ಇರ್ತವೆ. ಈ ಥರ ರೋಡಲ್ಲಿ ನಾವು ನೆಟ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗ್ ಮಾಡಿಕೊಂಡು. ಇಲ್ಲಿ ಎಷ್ಟು ಜಿಗಣೆ ಇದ್ದಾವೆ ಅಂದರೆ ಅಯ್ಯೋ, ಏನು ಹೇಳ್ತೀರಾ, ಕೇಳ್ತೀರಾ, ಮಾತೇ ಗೊತ್ತಿಲ್ಲ, ಸುಸ್ತಾಗ್ತಾ ಇದೆ. ಆದರೂ ಹೋಗ್ಬೇಕಲ್ಲ. ನಮ್ಮ ಗುರಿ ಏನೇ ಇದ್ರು ಎಲ್ಲಿಗಾಬಿ ಕುಮಾರ ಪರ್ವತ ಟ್ರೆಕ್ಕಿಂಗ್. ನೋಡಿ ಇಲ್ಲ, ಆ ಥರ ಇದೆ. ತುಂಬ ಪ್ಯೂರಿಫೈ. ನೋಡಿ ಗಾಯ್ಸ್, ಹೋಗ್ತಾ ಇದೀವಿ, ಕುಡಿಯೋಕೆ ನೀರು ಬೇಕು, ನೀರಿಲ್ಲ. ಬಟ್ ಏನಂದ್ರೆ ಈ ತರ ನೀರು ಸಿಗಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಯಾಕಂದ್ರೆ ಇಷ್ಟು ಪ್ಯೂರ್ ನೀರು ಸಿಗಲ್ಲ. ಇಷ್ಟು ಪ್ಯೂರ್ ನೀರು ಎಲ್ಲೂ ಸಿಗಲ್ಲ. ಎಂತ ಫಿಲ್ಟರ್ ನೀರು ಬೇಕಾಗಿಲ್ಲ ಇಂಥದ್ದಲ್ಲಿ. 4 ಜನದಿಂದ ಒಂದೇ ಬಾಟಲ್ ಕೊಡೋದು. ಬಟ್ ಅದು ಸ್ಟಿಕ್ಕರ್ ಹಾಕಿರ್ತಾರೆ. ಆ ಬಾಟಲ್ ತಂದು ವಾಪಸ್ ಕೊಟ್ಟರೆ ಮಾತ್ರ ನೀವು ಡೆಪಾಸಿಟ್ ಮಾಡಿ ಅಮೌಂಟ್ ಕೊಡ್ತಾರೆ ಆ ಥರ. ಬಟ್ ಪ್ಯೂರ್ ನೀರು ನೋಡಿ. ಅಭಿ ಕುಡಿಯ ಟೇಸ್ಟ್ ಹೇಗಿದೆಯಾ ಹೇಳ. ನೀರು ಟೇಸ್ಟ್ ಹೇಗಿದೆಯಾ? ಫುಲ್ ಕೋಲ್ಡು, ಹಂಗೆ ಫುಲ್ ಪ್ಯೂರಿಫೈ ಆಗಿರೋಂಥ ವಾಟರ್. ಇಂಥ ವಾಟರ್ ಸಿಗಲ್ಲ ಎಲ್ಲೂ. ನೀರು ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ನೋಡಿ, ಇನ್ನು ಮುಂದೆ ದಾರಿ ಇದೆ, ಹತ್ತಾನ ಬನ್ನಿ. ನೋಡಿ, ಈ ಥರ ಸ್ಲಿಪ್ ಆಗ್ತಾ ಇರುತ್ತೆ ನೀರು. ಹೊಡ್ಕೊಂಡು ಹುಷಾರಾಗಿ ಹತ್ಬೇಕಾಗುತ್ತೆ. ಬಟ್ ಈ ಟ್ರೆಕ್ಕಿಂಗು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಇದೆ. ನಿಮಗೆ ಟ್ರೆಕ್ಕಿಂಗ್ ಮಾಡೋ ಅಭ್ಯಾಸ ಇದೆ ಮಾತ್ರ ಟ್ರೆಕ್ ಮಾಡ್ಬೋದು, ಈಸಿ ಆಗುತ್ತೆ ನೋಡಿ. ಚೆನ್ನಾಗಿ ಕಾಣ್ತಾರ ಅಂಡರ್ ಮಾಡ್ತಾಳೆ. ಚಲೋ
ಅಭಿ ನೋಡಿ ನೋಡಿ ಗಾಯ್ಸ್, ಮೊದಲನೇ ಬಂಡೆ. ಅಲ್ಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದ್ದಾರೆ, ನೋಡಿರ್ತೀರಾ. ಹರಿಹರ ಫಾರ್ಟ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ, ಮಾಸ್ಟರ್ ಟೆಕ್ ಮಾಡಿದ್ದಾರೆ. ನೋಡಿ ಗಾಯ್ಸ್, ಈ ತರ ಡಿಫಿಕಲ್ಟ್ ಟ್ರಕ್ ಇದೆ ನೋಡಿ, ಯಾವ ತರ ಇದೆ ವ್ಯೂ. ಡಿಫಿಕಲ್ಟ್ ಹತ್ಬೇಕು ನೋಡಿ ಗಾಯ್ಸ್. ಇನ್ನೂ ಹೋಗ್ತಾನೆ ಇದ್ದೀವಿ, ಇನ್ನ 2 ಕಿಲೋಮೀಟರ್ ಇದೆ ಮೋಸ್ಟ್ ಪ್ರಾಬಬ್ಲಿ. ಹೋಗ್ತಾ ಇದೀವಿ ನೋಡ್ರಿ. ಇಲ್ಲಿ ಅಭಿ ರಘು ಬರ್ತಾ ಇದಾರೆ, ಎಲ್ರು ಇನ್ನೂ ಮಿಸ್ತಾಗಿಲ್ಲ. ಜಿಗಣೆ ಬೇರೆ ಹೋಗ್ತಿದ್ದಾವೆ, ಅದೊಂದು ಭಯ ಆಗ್ತಾ ಇದೆ. ಅಭಿ ಬೇರೆ ಒಳಗಡೆ ಬೇರೆ ಹೋಗಿ ಜಿಗಣೆ ಕಾಲು ಹೋಗಂడి ನಾವು ನೀವೇನು ಅನ್ಕೊಂಡು. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ಸ್ ಓದುತ್ತಾ ಇದ್ದಾರೆ ಅಲ್ಲಿ ಇಬ್ರು. ಹೇಗಿದೆ ಅಭಿ ಟ್ರೆಕ್ಕಿಂಗು? ಹಾಂ ನೋಡಿ ವ್ಯೂ ನೋಡಿ, ಒಳಗಾಸಿ ಬಂದ್ವಿ ಅಲ್ಲಿ. ಮತ್ತೆ ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ಯಾವ ಥರ ಇದೆ ನೋಡಿ. ಇವಾಗ ಹಿಂಗೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಗೊತ್ತಿಲ್ಲ, ಬಟ್ ಏನಂದರೆ ಇದು ಹೆಂಗಿದೆ ಅಂದರೆ ಹಿಂಗಿದೆ, ಹೈಟಾಗಿದೆ. ಇದನ್ನ ಹತ್ಬೇಕು, ಹತ್ತಿ ನೆಕ್ಸ್ಟ್ ಇನ್ನೊಂದು ಸಿಗುತ್ತೆ, ಅದು ಹೊತ್ತಾದ್ಮೇಲೆ ಆಮೇಲೆ ಕೆಪಿ ಕುಮಾರ ಪರ್ವತ, ಕೆಲವರು ಪುಷ್ಪಗಿರಿ ಅಂತ ಕರೀತಾರೆ. ಇದು ಎಲ್ಲ ಪೂರ್ತಿ ಮಡಿಕೇರಿ ಸೇರುತ್ತೆ, ಮಡಿಕೇರಿ ಸರೌಂಡಿಂಗ್, ಮಡಿಕೇರಿ ಡಿಸ್ಟಿಕ್ಕು ಹತ್ತುತ್ತಾ ಇದ್ದೀವಿ. ಕರ್ನಾಟಕದಲ್ಲೇ ಟಫೆಸ್ಟ್ ಟ್ರೆಕ್ ಇದೆ ಕುಮಾರ ಪರ್ವತ. ನೋಡಿ ಗಾಯ್ಸ್, ಈಗ ಮತ್ತೆ ಒಂದು ಗಾಗಲ್ ಸಿಕ್ತು, ಈಗ ಹತ್ತುತ್ತಾ ಇದ್ದೀವಿ. ನೋಡಿ ಹೇಗಿದೆ ಇದೆ, ಅಲ್ಲೊಂದು ಚೆನ್ನಾಗಿದೆ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಕೆಳಗಡೆಯಿಂದ ಬಂದಿದ್ದೀವಿ ನಾವು ಜಸ್ಟ್ ಇವಾಗ. ಇಲ್ಲಿ ಪಾಚಿ ಇದೆ, ಸ್ವಲ್ಪ ಸ್ಕಿಡ್ ಆಯ್ತು, ನಾನು ಜಾಡ್ದೆ, ಬಟ್ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಗಾಯ್ಸ್ ನೋಡಿ, ಇಲ್ಲಿ ಜಿಗಣೆ ಬರ್ತಾ ಇದೆ, ಈ ಥರ ಜಿಗಣೆಗಳು ಮಸ್ತ್ ಇದಾವೆ ನೋಡಿ. ಯಾವ ಥರ ಬರ್ತಿದೆ ನೋಡಿ, ಅದು ಕಾಲಲ್ಲಿ ಬ್ಲಡ್ ಎಲ್ಲ ಕುಡಿದ್ಬಿಡ್ತಿದೆ ನೋಡಿ ಗಾಯ್ಸ್. ಜಸ್ಟ್ ಇನ್ನ 2 ಕಿಲೋಮೀಟರ್ ಪುಷ್ಪಗಿರಿ ನೀರು ಬಂದಿದ್ದೀವಿ. ಎಷ್ಟು ಅಂತ ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗಿದೆ. 2 ಕಿಲೋಮೀಟರ್ ಇದೆ. ನೋಡಿ ಗಾಯ್ಸ್, ಇನ್ನು ಹೋಗ್ತಾ ಇದ್ದೀವಿ. ನಾನು 2 ಕಿಲೋಮೀಟರ್, ಜಸ್ಟ್ 2 ಕಿಲೋಮೀಟರ್ ಇದೆ. ಬೋರ್ಡೋಸ್ರು ಜಸ್ಟ್ ಇನ್ನು 2 ಕಿಲೋಮೀಟರ್ ಇದೆ. ಇಲ್ಲಿ ಬೋರ್ಡಲ್ಲ, 2 ಕಿಲೋಮೀಟರ್ ಇದೆ. ಈಗ ಜಸ್ಟ್ ನಾವು 5 ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇ, 5 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಇದೆ, ಬಟ್ ನಾವು ಅಲ್ಲಿ ಹೋಗಿ ಅಲ್ಲಿಂದ ಹಿಡಿದು ಸ್ಟೇಷನ್ ಪರ್ವತ ಹೋಗೋಣ ಅನ್ಕೊಂಡಿದ್ದೀವಿ. ಟೈಮ್ ಇದ್ರೆ ಹೋಗ್ತೀವಿ. ನೋಡಿ ಯಾವ ತರ ಇದೆ ಪಾತು, ಬಟ್ ಟ್ರೆಕ್ಕಿಂಗ್ ಮಾತ್ರ ಮಸ್ತಾಗಿದೆ. ಬನ್ನಿ ಎಂಜಾಯ್ ಮಾಡಿ. ಈ ತರ ಟ್ರೆಕ್ ಮತ್ತೆ ಲೈಫಲ್ಲಿ ಸಿಗಲ್ಲ, ಯಾಕಂದ್ರೆ ಮದುವೆ ಹಾಕಿನ ಮುಂಚೆನೆ ಮಾಡ್ಬೇಕು ಎಲ್ಲವನ್ನ, ಮದುವೆ ಆಮೇಲೆ ಮಾಡೋಕ್ಕಾಗಲ್ಲ. ಓಕೆನಾ ಗಾಯ್ಸ್, ಮತ್ತೆ ಸಿಗೋಣ ಬನ್ನಿ. ಆ ವ್ಯೂ ಪಾಯಿಂಟ್ ಅಲ್ಲಿ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ ನೋಡಿ ಗಾಯ್ಸ್, ಇನ್ ಜಸ್ಟ್ 1 ಕಿಲೋಮೀಟರ್ ನಿಯರ್, ಜಸ್ಟ್ 1 ಕಿಲೋಮೀಟರ್ ಇದೆ ಪುಷ್ಪಗಿರಿ ಅಷ್ಟೇ. ನೋಡಿ ಈ ಬೋರ್ಡ್ ಎಲ್ಲ ಸ್ಪಾನ್ಸರ್ ಮಾಡಿರೋದು ಬೆಂಗಳೂರು ಟ್ರೆಕರ್ಸು. ಅವರಿಗೆ ನಮ್ಮ ಗ್ರೂಪ್ ಇಂದ ಟ್ಯಾಂಕ್ಸ್ ಹೇಳ್ತಾ ಇದೀವಿ. ಬಟ್ ಇದು ಫೇಕ್ ಇದೆ. ಫೇಕ್ ಏನಿಲ್ಲ, ನೀವು ರಿಯಲ್ಲೇನೆ, ಬಟ್ ಅಲ್ಲಿಂದ 1 ಕಿಲೋಮೀಟರ್ ಕಮ್ಮಿ ಅನ್ಸುತ್ತೆ, 1 ಕಿಲೋಮೀಟರ್ ಇಲ್ಲ ಅನ್ಸುತ್ತೆ. ಬಟ್ ನೋಡೋಣ ಬನ್ನಿ ಇನ್ನು ಹೇಗಿದೆ. ಬಟ್ ಅವ್ರು ನನ್ನ ಕಡೆಯಿಂದ ಬೆಂಗಳೂರು ಟ್ರೆಕರ್ಸ್ಗೆ ಟ್ಯಾಂಕ್ಸ್ ಅಂತ ಹೇಳ್ತಾ ಇದೀನಿ ನಾನು. ನೋಡಿ ಗಾಯ್ಸ್, ನಮ್ಮ ಗ್ರೂಪಲ್ಲಿ ಅಭಿನ್ ನೋಡಿದ್ದೀರಾ, ರಘು ನೋಡಿದ್ದೀರಾ, ಬಟ್ ಇವನ್ನ ತೋರಿಸಿರ್ಲಿಲ್ಲ ನೋಡಿ. ಇವನೊಬ್ಬ ಸ್ಪೆಷಲ್ಲು. ಇವನ್ ಹೆಂಗೆ ಅಂದ್ರೆ, ಇವನೊಂಥರ ಈ ಕಡೆ ಹೆಂಗೆ ಅಂದ್ರೆ ಅದು ಅಷ್ಟೇ, ಹಾ ಆತರ. ಬಟ್ ಇವ್ನು ನೋಡ್ರಿ ಪಂಚ್ ಹೊಡ್ಕೊಂಬಂದಾನೆ, ಬಟ್ ಇವನು ಒಂಥರ ಹೆವಿ ಸ್ಟ್ರಾಂಗ್ರು. ಈ WWE ಇವ್ ಬತ್ತಾನಲ್ಲ ಬೋಗಿ ಮ್ಯಾನು, ಆ ಥರ ಒಂಥರ ನೋಡಿ ಹೋಗ್ತಾ ಇದ್ದಾನೆ, ಕೆರ್ಕೊಂತ ಇದ್ದಾನೆ ನೋಡಿ. ಅಲ್ಲಿ ಕೆಳಗಡೆ ಮಾತ್ರ ವ್ಯೂ ಇದೆ ನೋಡಿ. ನಾವು ಹಿಂಗಾಸಿ ಬಂದಿದ್ದೀವಿ, ಅಲ್ಲಿ ಕಾಣ್ತಿದ್ಯಲ್ಲ ಅಲ್ಲ ಹಾಸಿ ಬಂದಿದ್ದೀವಿ. ಬಟ್ ಏನಂದ್ರೆ ಚೆನ್ನಾಗಿದೆ, ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ಕಾಣುತ್ತೆ ನಮಗೆ ವ್ಯೂ. ಕುಮಾರ ಪರ್ವತ ಪುಷ್ಪಗಿರಿ ಟಾಪ್ ಪಾಯಿಂಟ್ ಅಲ್ಲಿ ಇರ್ತೀವಿ. ಒನ್ ಆಫ್ ದಿ ಡಿಫಿಕಲ್ಟ್ ಇನ್ ಕರ್ನಾಟಕ ಟ್ರೆಕ್ಸ್ ನೋಡ್ರಿ. ಅಲ್ಲಿ ನಿಂತ್ಕೊಳಲ್ಲ, ಅವನೇ ಮಂಜುನಾಥ್ ಅಂತ ಹೇಳ್ಬಿಟ್ಟು ನೀವು ನೋಡಿರ್ತೀರಾ, ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲೆಲ್ಲ ನೋಡಿರ್ತೀರಾ, ಟ್ರೋಲ್ ಎಲ್ಲ ಮಾಡಿದ್ದೆ. ಇವನು ಗೊತ್ತಿರುತ್ತೆ, ಇವನು ಬಿಳಿಗೆ ಇದಲ್ಲ, ಬಿಳಿ ಅಭಿ ಅಂತ ಹೇಳ್ಬಿಟ್ಟು ನೋಡಿ. ಅವನೇನು ಕೆಳಗಡೆ ಕೆರ್ಕೊಂತ ಇದ್ದ, ಬರಲಿ ಏನಾಬಿ ಕೆರ್ಕೊಂತ ಇದ್ದು. ಟಾಪ್ ತಗೊಂಬರಿ, ಸ್ವಲ್ಪ ಹೆಸರು ಇದೆ, ಟಾಪ್ ತಗೊಂಬರಿ.
ಇಲ್ಲಣ್ಣ ಕಟ್ಟಿರೋದಿಲ್ಲ ಕಟ್ಟಿರೋದಿಲ್ಲ ಅವು ಹುಡುಗರು ಜೋಡಿಸಿರೋದು. ಮೇಲ್ಗಡೆ ಪಿಕ್ಕಲ್ ಒಂದು ಜೋಡ್ಸೋರು ಏನಕ್ಕತ್ತಾರ ಅದೇ ಕಲ್ಕಟ್ಟಿ ಹುಡುಗರು ನೋಡಿ 7 ಕಿಲೋಮೀಟರ್ ಇದೆ. ಈ ಕಡೆ ಅಂದ್ರೆ ಬೀದಳ್ಳಿ ಚಾರಣ ರಸ್ತೆ ಅಂದ್ರೆ ಬೀದಳ್ಳಿ ಚೆಕ್ ಪೋಸ್ಟ್ 7 ಕಿಲೋಮೀಟರ್ ಇಂದ. ಇದು ಅಂದ್ರೆ ಸೋಮಾರ್ಪೇಟೆಯಿಂದ ಯಾರ್ಯಾರು ಬರ್ತೀರಾ ನೀವು ಹಿಂಗಾಸಿನ ಬರೋದು ನೋಡಿ, ಈ ರೋಡಿಂದ ಬರೋದು. ಅದು ನೋಡಿ ನೀವೇನಾದ್ರು ಸುಬ್ರಹ್ಮಣ್ಯ ಕಡೆಯಿಂದ ಏನಾದ್ರು ಬರ್ತೀವಿ ಪುಷ್ಪಗಿರಿ ಬೆಟ್ಟ ಹತ್ತಕ್ಕೆ ಟಾಪ್ ಪಾಯಿಂಟ್ಗೆ ಅಂದ್ರೆ ನೀವು ಹಿಂಗೆ ಬರಬೇಕು. ಬಟ್ ಇಲ್ಲಿಂದ ನೀವು ಹೋದ್ರೆ 14 ಕಿಲೋಮೀಟರ್ ಇದೆ ಕುಕ್ಕೆ ಸುಬ್ರಹ್ಮಣ್ಯ. ಬಟ್ ತುಂಬಾ ಡಿಫಿಕಲ್ಟ್ ಇದೆ, ತುಂಬಾ ಕಷ್ಟನೂ ಇದೆ. ಬಟ್ ಚೆನ್ನಾಗಿದೆ ಇದು ಲೊಕೇಶನ್. ನಾವು ಬಂದಿರೋದು ಹಿಂಗೆ ಬಂದಿದ್ದೀವಿ, ಹಿಂಗೆ ಸೋಮವಾರಪೇಟೆ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಇದೆ ಅಷ್ಟೇ. ಗೈಸ್ ಫೈನಲಿ ರೀಚ್ ಆದ್ವಿ. ವೆಲ್ಕಮ್ ಟು ಪುಷ್ಪಗಿರಿ ಕುಮಾರ ಪರ್ವತ ಪೀಕ್. ಟೆಂಪಲ್ ನೋಡಿತೀರಾ ನೀವು. ಬಟ್ ಏನಂದ್ರೆ ನೋಡಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದಿದ್ದು ದೇವಸ್ಥಾನ. ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಬಟ್ ಏನಂದ್ರೆ ನಮ್ಗಿಲ್ಲಿ ಈ ನವೆಂಬರ್ ಡಿಸೆಂಬರ್ ಜನವರಿ ಏನಾಗುತ್ತೆ ಅಂದ್ರೆ ವ್ಯೂ ಕಾಣುತ್ತೆ ಅಂತಾರೆ. ಬಟ್ ಸ್ನೋಗೆಲ್ಲ ವ್ಯೂ ಮುಚ್ಚೋಗಿರುತ್ತೆ. ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಏನು ಕಾಣ್ತಿಲ್ಲ ಅನ್ಸುತ್ತೆ ವ್ಯೂ ಮೊಬೈಲಲ್ಲಿ, ಏನು ಕಾಣಿಸ್ತಿಲ್ಲ ಅನ್ಸುತ್ತೆ. ಅದು ಎಣ್ಣೆ ಎಲ್ಲ ಸ್ನೋ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಏನು ಕಾಣ್ತಿಲ್ಲ ನೋಡಿ ಗಾಯ್ಸ್. ಇಲ್ಲಿ ಟಾಪಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇದೆ, ಕೆಳಗಡೆ ಟೆಂಪಲ್ ಇದೆ. ಬಟ್ ಅದ್ರದ್ದು ಮೂಲ ದೇವರಿದು ನಿಮಗೆ ಕಾಣ್ತಿರ್ಬೋದು. ಅದ್ರ ಮೂಲ ದೇವ್ರು ಬಂದು ಇದು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ. ಸುಮಾರು ಎಷ್ಟೋ ವರ್ಷಗಳ ಹಳೆಯ ದೇವಸ್ಥಾನ ಇದು. ಒಂದು ನಿಮಿಷ ಹಂಗೆ ಇರಿ, ಬೋರ್ಡ್ ಇದು ತೋರಿಸ್ತೀನಿ ನೋಡಿ. ಶಾಂತ ಮಲ್ಲಿಕಾರ್ಜುನ ದೇವಾಲಯ ತುಂಬಾ ಹಳೆಯದು, ತುಂಬಾ ಹಳೆಯದು ನೋಡಿ. ದೀಪ ನೋಡಿ ಎಷ್ಟು ದೊಡ್ಡದು, ದೀಪದಲ್ಲಿ ನೀರು ತುಂಬ್ಕೊಂಡಿದೆ. ದೀಪ ನೋಡಿ ಎಷ್ಟು ದೊಡ್ಡದು. ಬಟ್ ಒಂಥರ ಪೀಸ್ಫುಲ್ ವೈಬ್ಸ್ ಇದೆ. ಆ ಪೀಸ್ಫುಲ್ ವೈಬ್ಸ್ ಇದೆಲ್ಲ ಅದರಲ್ಲಿ ದೇವ್ರು ಇರೋದಂತ. ಅದಂದ್ರೆ ಅದ್ರಲ್ಲಿ ನಾವು ಕಾಣಬೇಕು, ನೆಮ್ಮದಿನೇ ಬೇಕಾಗಿರೋದು ಮನುಷ್ಯನಿಗೆ. ಲಾಸ್ಟ್ ಪಾಯಿಂಟ್. ಬಟ್ ಗಾಳಿ ಎಷ್ಟಿದೆ ಅಂದ್ರೆ ಹೇಳ್ತಾ ಇದ್ದೀನಿ ಬೇಕಾದ್ರೆ ಅಷ್ಟು ಗಾಳಿ ಇದೆ. ಕೆಳಗಡೆ ಇದ್ರೆ ಹೋದಂಗೆ ಮತ್ತೆ ಅವನ್ನೆಲ್ಲ ಬಿಟ್ಟು ಬಟ್ ಕೆಳಗಡೆ ಎಷ್ಟು ಪಾಪ ಇದೆ ನೋಡಿ. ಯಾವ ಥರ ಇದೆ ಲೊಕೇಶನ್ ಮಾತ್ರ. ಬಟ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ಮಸ್ತಾಗಿದೆ. ಗೈಸ್ ಬಟ್ ಏನಂದ್ರೆ ಕುಮಾರ ಪರ್ವತ ಪುಷ್ಪಗಿರಿ ಏನಾದ್ರು ಬರ್ತೀರಾ ಅಂದ್ರೆ ನೀವು ಈ ಬೀರಳ್ಳಿ ಇಂದ ಬಂದ್ರೆ ಜಸ್ಟ್ 6-7 ಕಿಲೋಮೀಟರ್ ಆಗುತ್ತೆ. ಬಟ್ ಅಂತ ಟಫೆಸ್ಟ್ ಏನಿಲ್ಲ, ಆರಾಮಾಗಿ ಸ್ವಲ್ಪ ಕುತ್ಕೊಂಡು ಬೇಕಾರೆ ಆರಾಮಲ್ಲಿ ನೀವೇ ಲೋಕಲ್ ಯಾವ್ದಾದ್ರು ರಾಮದೇವ್ರ ಬೆಟ್ಟ, ಸಿದ್ರು ಬೆಟ್ಟ, ಈ ತರ ಬೆಟ್ಟ ಅಂದ್ರೆ ಇವ್ರು ಅದೇ ನಮ್ ತುಮಕೂರು ಡಿಸ್ಟಿಕ್ ಅಲ್ಲಿ ಹೇಳ್ತಿದ್ದಾರೆ. ಕಿಲೋಮೀಟರ್ ಜಾಸ್ತಿ ಇದೆ, ಸ್ವಲ್ಪ ಇದೆ. ಆರಾಮಾಗಿ ಬನ್ನಿ. ಅಂದ್ರೆ ನೀವು ಬೆಳಿಗ್ಗೆ ಹೆಂಗ್ ಹೇಳ್ತೀನಿ ಅಂದ್ರೆ ಕೆಲವರು ಏನಂದ್ರೆ ಟೈಮಿಂಗ್ಸ್ ಇಡಲ್ಲ. ಬಟ್ ನಾನು ಹೇಳೋದೇನು ಅಂದ್ರೆ ಬೆಳಿಗ್ಗೆ ನೀವು ಜಸ್ಟ್ ಒಂದು 6 ಗಂಟೆ ಬಿಟ್ಟಿದ್ದೀರಾ ಅಂದ್ರೂ 1-1.5 ಗಂಟೆ ಅಷ್ಟು ನೀವು ಕೆಳಗಡೆ ಇಡ್ತೀರಾ ಆರಾಮಾಗಿ. ನೋಡಿ ಇಲ್ಲಿ ನಾವು ಬಾರಿ ಹುಡ್ಗಂಗೆ ಜಿಗಣೆ ಎತ್ತಿದ್ದೆ ಕಾಲಿಗೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಕೆಳಗಡೆ ಹೋಗಿ ಸಿಗ್ತೀನಿ, ಬಾಯ್. ಬರಿ ಒಟ್ಟಿಗೆ ನನ್ನನ್ನು ಕೆಡೋತೀರಾ ನೀವು, ನನಗೆ ಗೊತ್ತು. ಫಿಕ್ಸ್ ಆಗಿರುತ್ತೆ ನನಗೆ ಮೈಂಡಾಗಿ. ಏಮಂತ ಗಾಯ ರಘುಗೆ ಕಾಲು ಹುಡುಕೈತೆ. ಯಾರಿಗೆ ಆಯಾಸ ಆಗ್ತೈತಪ್ಪ? ಅಲ್ಲ, ಯಾರಿಗೆ ಆಯಾಸ ಆಗ್ತಿದೆ ಅಂತ ಬಂದಿದ್ದು ಕೆಟ್ಟ ಗಿಡ ಇದು ಗೊತ್ತಾಯ್ತು. ಗೆಣಸು ಗಿಡ ಬರ್ತಲ್ಲ ಮಡ್ಗೆಣಸು, ಹಿಂಗೆ ಹೇಮಂತ ಈ ಜಾರಲ್ಲ ಇದು ಜಾರಲ್ಲ. ಈಗ ಸ್ವಲ್ಪ ಏನೋ ಎಫರ್ಟ್ ಹಾಕಿ ಹಿಡಿತಾವೆ ಹತ್ರ.
ಹಾಯ್ ಗಾಯ್ಸ್ ನೋಡಿ ರೋಪ್ ಬಿಡ್ಕೊಂಡು ಇಳಿಬೇಕು ಇಲ್ಲಿ ಸ್ವಲ್ಪ ಯಾಮಾರೋದು ಕೆಳಗೆ ಜಾರ್ಕೊಂಡು ಬಿದ್ದೋಗ್ತೀವಿ ಫುಲ್ ಪಾಚಿ ಬರೋ ಕೆಳಗೆ ಬರೋ ಏನ್ ನಡ್ರ ನೀವ್ಲೆ ಈ ಬಳ್ಳಿ ಹೆಂಗ್ ಹೋಗೈತೆ ನೋಡಿ ಮೇಲೆ ಇದು ಮೂಳೆ ಮೂಳೆ ಜಾಯಿಂಟ್ ಆಗಲ್ಲ ಒಂದ್ ಜಾಯಿಂಟ್ ಆಗೈತೆ ನೋಡಿ ಗಾಯ್ಸ್ ಮರ ನೋಡಿ ಯಾವ ತರ ಇದೆ ಇದು ಕೊಂಬೆ ಗಿಂಬೆ ಸುತ್ತಕ ಬಂದಿದೆ ಹಿಂಗ್ ಹೋಗಿರೋದು ಹಿಂಗ್ ಬಂದ್ಬಿಟ್ಟು ಹಂಗ್ ಬಂದು ಹಂಗೆಲ್ಲ ಹೋಗಿದೆ ಇದನ್ನೆಲ್ಲ ಮುಚ್ಕೊಂಡಿದ್ದು ಅಷ್ಟೇ ಒಂದೇ ತಾನೇ ಇದು